ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ಗೆ ಸ್ವಾಗತ. ಸ್ನೇಹಿತರ, ಯಾರಾದರೂ ನಮ್ಮ ಚಾನಲನ್ನು ಮೊದಲನೆಯ ಬಾರಿ ವೀಕ್ಷಿಸುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದೇ ರೀತಿ ನಮ್ಮ ಪ್ರೊಫೈಲ್ಸ್ಗಳ ಅಪ್ಡೇಟ್ಸ್ಗಳು ನಿಮಗೆ ಬರಬೇಕು ಅಂದರೆ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರ, ಇವರ ಹೆಸರು ಅನುಶ್ರೀ, ಊರು ಗದಗ, ವಯಸ್ಸು 30 ವರ್ಷ, ಗಂಡ ಇಂಜಿನಿಯರ್ ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಕೆಲಸ ಗೃಹಿಣಿಯಾಗಿ ವರ್ಕ್ ಮಾಡಿಕೊಂಡು ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಆಸೆ ಸ್ನೇಹಿತ ಬೇಕು ಎಂಬ ಆಸೆ ಆಗುತ್ತಿದೆ. ನನ್ನ ಚೆಂಡುಗಳು ಮೃದುವಾಗಿದೆ ಎಂದು ತಿಳಿಸಿದ್ದಾರೆ. ತೂತು ಇನ್ನೂ ಹೇಳುಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ತಿಕ ಬಂದ ಮೇಲೆ ಗೊತ್ತಾಗುತ್ತೆ, ನೀವು ನೋಡಿದರೆ ಶಾಕ್ ಆಗುತ್ತೀರಾ, ನಿಮಗೆ ಮಾಡಬೇಕು ಅಂತ ಅನಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ಇವರ ಫೋನ್ ನಂಬರ್ ಬೇಕಾದವರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. 100% ಇವರ ಫೋನ್ ನಂಬರನ್ನು ಈ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರುತ್ತೇನೆ. ಹಾಗೆ ಇವರು ಕೊಬ್ಬಿದ ತೂತಿಗೆ ಹೀಗೆ ಸಮಾಧಾನ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. 5 ವರ್ಷದಿಂದ ಯಾರೂ ಕೂಡ ಕೈದಿಲ್ಲ, ಒಣಗಿದ ಬಾವಿಯಾಗಿದೆ. ಎತ್ತಿ ಗೂಟ ಹಾಕಿದರೆ ನೀರು ತಾನಾಗಿಯೇ ಬರುತ್ತದೆ. ಬರಬೇಕಾದರೆ ಸಾಮಾನಿನ ಉದ್ದ ಅಗಲ ನೋಡಿಕೊಂಡು ಬನ್ನಿ. ಸುರಂಗ ತುಂಬ ಒಣಗಿದೆ, ರಸ ಕೂಡ ತೆಗೆಯಬೇಕಾಗಿದೆ. ಸ್ಟ್ರಾಂಗ್ ಆಗಿ ಇದ್ದವರು ಮಾತ್ರ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಮೊದಲ ದಿನ ಹೋಟೆಲ್ಗೆ ಹೋಗೋಣ, ಕಾರಣ 5 ವರ್ಷ ತಿಂಡಿಯನ್ನು ತಿಂಡಿಕೊಳ್ಳಬಹುದು. ಹಾಗೆ ಮೊದಲ ನನ್ನ ತೂತಿಗೆ ಜೇನುತುಪ್ಪವನ್ನು ಸುರಿದು ಅದನ್ನು ಚೀಪಿ ಸುಖ ಕೊಡಬೇಕು, ಆಮೇಲೆ ಸುರಂಗದೊಳಗೆ ನುಗ್ಗಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಗಂಡ ಕೆಯ್ಯುವುದನ್ನೇ ಬಿಟ್ಟಿದ್ದಾರಂತೆ. ಅದಕ್ಕೆ ಕಾರಣವನ್ನು ಸಹ ತಿಳಿಸಿದ್ದಾರೆ. ಗಂಡನಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ. ದಿನಕ್ಕೆ 3 ಸಾರಿ ಆದರೂ ದೆಂಗಿದರೂ ಮಕ್ಕಳು ಆಗುತ್ತಿಲ್ಲ. ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಿದ್ದರು. ವೈದ್ಯರ ಮಾತು ಕೇಳಿ ಕಾಲನ್ನು ಎತ್ತಿ ಚೆನ್ನಾಗಿಯೇ ದೆಂಗಿದ್ದರು. ಆದರೂ ನನ್ನ ಪ್ರಯೋಜನ ಆಗಿಲ್ಲ. ಅವರ ಸ್ನೇಹಿತನಿಗೆ ಹೇಳಿ ಅವನಿಗೂ ದೆಂಗಲು ಬಿಟ್ಟರು, ಆದರೂ ಮಕ್ಕಳು ಆಗಿಲ್ಲ ಎಂದು ತಿಳಿಸಿದ್ದಾರೆ. ಎಲ್ಲ ಪ್ರಯತ್ನ ಪಟ್ಟರು, ಮಕ್ಕಳು ಆಗಲಿಲ್ಲ ಅಂತ ತಿಳಿದು 5 ವರ್ಷಗಳಿಂದ ದೆಂಗೋದನ್ನೇ ಬಿಟ್ಟಿದ್ದಾರೆ. ನನಗೆ ಚೂಲು ಹೆಚ್ಚಾಗಿದೆ. ಯಾರಾದರೂ ಬಂದು ನನ್ನ ಚೂಲಿಗೆ ಸಮಾಧಾನ ಮಾಡಿದರೆ ನೀವು ಕೇಳಿದ್ದನ್ನು ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಹತ್ತಿರ TVS ಅಪಾಚಿ RTR 200 4V ಎಂಬ ಬೈಕ್ ಇದೆ. ಈ ಬೈಕನ್ನು ಯಾರಿಗೆ ನಾನು ಇಷ್ಟವಾಗುತ್ತೇನೋ ಅಂಥವರಿಗೆ ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಇವರ ಫೋನ್ ನಂಬರನ್ನು ಈ ಬೈಕ್ನ ರಿವ್ಯೂನ ಮಧ್ಯದಲ್ಲಿ ಕೊಟ್ಟಿರುತ್ತೇನೆ. ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, TVS ಅಪಾಚಿ RTR 200 4V ಬೈಕ್ನ ಇಂಜಿನ್ ನೋಡೋದಾದರೆ 197 cc ಇದೆ. ಪವರ್ 20 PS, ಟರ್ಕ್ಯೂ 12.5 Nm ಇದೆ. ಗೇರ್ ಬಾಕ್ಸ್ ನೋಡೋದಾದರೆ 5 ಸ್ಪೀಡ್ ಗೇರ್ ಬಾಕ್ಸ್ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಟಾಪ್ ಸ್ಪೀಡ್ 125 km/h. ಈ ಬೈಕ್ನ ಮೈಲೇಜ್ ನೋಡೋದಾದರೆ 30ರಿಂದ 35 km/L. ಕೂಲಿಂಗ್ ಆಯಿಲ್ ಕೂಲ್ ಸಿಸ್ಟಮ್ ಇದೆ. ಟ್ಯಾಂಕ್ ಫುಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 12 ಲೀಟರ್ಸ್ ಕಂಡುಬರುತ್ತದೆ. ಫ್ರೆಂಡ್ಸ್, ಹಾಗೆ TVS ಅಪಾಚಿ RTR 200 4V ಬೈಕ್ನ ವೆಯ್ಟ್ ನೋಡೋದಾದರೆ 155 kg. ಫ್ರೇಮ್ ಸ್ಟೀಲ್ ಪ್ರೀಮಿಯೇಟರ್ ಇದೆ. ಫ್ರಂಟ್ ಫಾಕ್ ನೋಡೋದಾದರೆ ಟೆಲಿಸ್ಕೋಪಿಕ್. ರೇರ್ ಶಾಕ್ ಮೋನೋ ಇದೆ. ಬ್ರೇಕ್ಸ್ ನೋಡೋದಾದರೆ 270 mm ಫ್ರಂಟ್ ಇದೆ. ABS ಡ್ಯುಯಲ್ ಚಾನಲ್ ಕಂಡುಬರುತ್ತದೆ. ಹಾಗೆ ಹೆಡ್ಲೈಟ್ಸ್ ನೋಡೋದಾದರೆ LED. ಡ್ಯಾಶ್ LCD ವಿತ್ ಬ್ಲೂಟೂತ್ ಕಂಡುಬರುತ್ತದೆ. ಫ್ರೆಂಡ್ಸ್, ಈ ಬೈಕಿಗೆ ಫೋನ್ ಲಿಂಕ್ ಕೂಡ ಮಾಡಬಹುದು. ಕ್ಲಚ್ ನೋಡೋದಾದರೆ ಅಸಿಸ್ಟ್ ಇದೆ. ಟೈರ್ 2 ಟೈರ್ಸ್ ಕೂಡ ಟ್ಯೂಬ್ಲೆಸ್ ಟೈರ್ ಆಗಿವೆ. ರೈಟ್ ಫೀಲ್ ನೋಡೋದಾದರೆ ಸ್ಪೋರ್ಟಿ ಹೆಟ್ ಈಸಿ ಇದೆ. ಲುಕ್ ನೋಡೋದಾದರೆ ಅಗ್ರೆಸಿವ್ ಸ್ಟೇರ್ಟ್ ಡಿಸೈನ್ ಇದೆ. ಹಾಗೆ ಸೀಟ್ ನೋಡೋದಾದರೆ ಸೈಲೆಂಟ್ಲಿ ಸ್ಟೆಪ್ಡ್ ಇದೆ. ಹಾಗೆ ಈ ಬೈಕ್ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಸಿಟಿ ಮತ್ತು ಟ್ವಿಸ್ಟಿ ರೋಡ್ಸ್ನಲ್ಲಿ ಈ ಬೈಕ್ ಯೂಸ್ ಆಗುತ್ತದೆ. ಪ್ರೈಸ್ 1.45 ಲಕ್ಷ ಕಂಡುಬರುತ್ತದೆ. ಸ್ನೇಹಿತರ, ನೀವು ನೋಡಿದ ಈ ಬೈಕು ಅವರದ್ದೇ. ಈ ಬೈಕನ್ನು ಯಾರು ಅವರಿಗೆ ಇಷ್ಟವಾಗುತ್ತಾರೋ ಅಂಥವರಿಗೆ ಕೊಡುತ್ತಾರಂತೆ. ಇವರ ಬೈಕ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ.